ವಾಪಸ್ ಕಳಿಸಿದ್ದೀವಿ ಸರ್ ಅಮೌಂಟ್. ದುರುದ್ದೇಶದ ಸುಮಾರು ಕೊಟ್ಟಿದ್ದಾರೆ ಸರ್. ಪಬ್ಲಿಕ್ ಇಂಟ್ರೆಸ್ಟ್. ಹಾಂ ಸರ್, ಪಬ್ಲಿಕ್ ಇಂಟ್ರೆಸ್ಟ್. ಹಾಂ ಸರ್, ನಿಮ್ಮ ಪ್ರಕಾರ ಅವ್ರು ನಿಂತ್ಕೋದಲ್ಲ. ಅಲ್ಲ ಸರ್, ಈಗ 2020 ಸರ್ಕಾರ ಆದೇಶ ಮಾಡಿದೆ ಸರ್. ಅದು ಏನು ಅದು ಗೌರ್ಮೆಂಟ್ ಇದು ಪ್ರೈವೇಟ್ ನೌಕರಿ ಗೌರ್ಮೆಂಟ್ ಸಾರಿ ಪ್ರೈವೇಟ್ ನೌಕರಿ ಮಾಡೋ ಸಹಿತ ಎಲ್ಲ ಅಮೌಂಟ್ ಇದು ಮಾಡಿದೆ ಸರ್. ಮತ್ತು ನನ್ನ ಅವಧಿಯಲ್ಲಿ ಇದು ಆಗಿದೆ ಸರ್. ದಯವಿಟ್ಟು ಇದನ್ನು ಪ್ರಕರಣ ಇವ್ರ ಅವಧಿಗಳಾಗ ಸರ್ 750 ಪೇಮೆಂಟ್ ನಿಮ್ಮ ಅವಧಿ ಆಗಿರೋ ಪ್ರಶ್ನೆ ಇಲ್ಲ ಸರ್. ಈಗ ನಾನು ಬಂದಾಗ ಆಗಿಲ್ಲ, ಇವ್ರು ಬಂದಾಗ ಇಲ್ಲ, ಅದು ಬರೀ ಹಾಕೊಂಡು ಅದೇನಾಗಿದೆ ಆನ್ಸರ್ ಮಾಡ್ಬೇಕಾದ್ರೆ. ಈಗ ನಾನು ಬಂದಾಗ ಆಗಿಲ್ಲ, ನೀನು ಬಂದಾಗ ಮಾಡೋ ತೆಗಿರೋ ಇರ್ತಾರೆ ಎಲ್ಲ ಅರ್ಥ ಕೆಲಸ ಮಾಡ್ಬೇಕು. ನಾವು ಮಾಡಿದ್ರೆ ನಿಂದು ಬರಲ್ಲ, ಅವ್ರನ್ನ ಫಿಕ್ಸ್ ಮಾಡ್ಬೇಕು, ಹೇಳ್ಬೇಕು ಕರೆಕ್ಟಾಗಿ ಚೆಕ್ ಮಾಡಿ ಅಷ್ಟೇ. ಸೀರಿಯಲ್ ನಂಬರ್ 124 ರಮೇಶ್ ಲಾಲಪ್ಪ ಲಮಾಣಿ, ರಾಜಶೇಖರ್ ಶಿವಪುತ್ರಪ್ಪ ಬೇಲೂರು, ಟ್ಯಾಕ್ಸ್ ಕಲೆಕ್ಟರ್, ರಕ್ಕಸ್ಗಿ ಗ್ರಾಮ ಪಂಚಾಯತಿ ಹುಡುಗನ್ ತಾಲೂಕು. ಪ್ರಕರಣ ಮುಗಿದವರು ದಯವಿಟ್ಟು ಸಿಗ್ನೇಚರ್ ಮಾಡಬೇಕು, ದೂರದಾರ ಮತ್ತು ಅಧಿಕಾರಿ. ಯಾರೇ ಟ್ಯಾಕ್ಸ್ ಕಲೆಕ್ಟರ್ ರಾಜಶೇಖರ್. ಸರ್, ನಾನು ರಮೇಶ್ ಲಾಲಪ್ಪ ಲಮಾಣಿ ಅಂತ, ರಕ್ಕಸ್ಗಿ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್. ಎಲ್ಲಿ ಪಿಡಿಒ ಇಲ್ಲ ಸರ್, ವರ್ಷಕ್ಕೆ 2 ಲಕ್ಷ 3 ಲಕ್ಷ ತಗೋತಾನ ಅಂತೇಳಿ ಸಾರ್ವಜನಿಕರು ದೂರದ ಹೋಗಿ ವಿಚಾರ ಮಾಡಲಾಗಿ ಆಗ ಪಿಡಿಒ ಅವರು ನೋಟಿಸ್ ಕೊಟ್ಟಿದ್ರು ಸರ್. ಅದನ್ನೇ ನಾವು ಲೋಕಾಯುಕ್ತ ಆಫೀಸಿಗೆ ಸಬ್ಜೆಕ್ಟ್ ಮಾಡಿದ್ವಿ. ಎಕ್ಸಿಕ್ಯೂಟಿವ್ ಆಫೀಸರ್. ಏನ್ ಮಾಡಿದ್ರಿ ಸರ್ ನಮಸ್ತೆ ಸರ್. ಈ ರಾಜು ರಾಕಸಿ ಕಾಂಪ್ಲೆಕ್ಸ್ ಇದ್ದಾನೆ ಸರ್. ಅವನು ಸಾರ್ವಜನಿಕ ಹಣ ದುರುಪಯೋಗ ಮಾಡಿದ ಅಂತ ಆರೋಪ ಮಾಡಿದೆ ಸರ್. ಇವರು ಆ ವ್ಯಕ್ತಿ ಕಡೆ ನಾವೆಲ್ಲ ಕ್ಯಾಶ್ ಬುಕ್ ಅನ್ನು ಪ್ರೊಸೀಜರ್ ಎವಿಡೆನ್ಸ್ ಮಾಡಿ ಚೆಕ್ ಮಾಡಿದ್ವಿ ಸರ್, ಸಬ್ಮಿಟ್ ಮಾಡಿದ್ವಿ ಸರ್. ಏನಾಗಿದೆ ಸರ್? ಜಮಾ ಆಗಿದೆ ಸರ್. ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರೆ ಜಮಾ ಮಾಡಿದೆ ಸರ್. ಟ್ಯಾಕ್ಸ್ ಕಲೆಕ್ಟರ್ ಇವು ಎಷ್ಟು ಟ್ಯಾಕ್ಸ್ ಕಟ್ಟಿದಾರೆ ಅಷ್ಟು ಜಮಾ ಮಾಡ್ತಾರೆ. ಜನರಲ್ ಹೇಳಕ್ ಬರೋಲ್ಲ ರಮೇಶ್ ಲಾಲಪ್ಪ ಲಮಾಣಿ ಸರ್. ಇವಾಗ ನೀವು ಹೇಳಿದ್ದು ಸುಳ್ಳು ಅಂತ ಅವ್ರು ಹೇಳ್ತಾರೆ. ನೀವು ಮೇಲಧಿಕಾರಿ, ನಾನು ಚೆಕ್ ಮಾಡಿದ್ದೀನಿ, ದುಡ್ಡು ತುಂಬಿದ್ದಾರೆ. ದುಡ್ಡು ತುಂಬಿದ್ದಾರೆ ಅನ್ನೋದ್ರ ಬಗ್ಗೆ ನೀವೇ ಇನ್ಕ್ವೈರಿ ಮಾಡ್ಕೋಬೇಕು ಸರ್. ಅವ್ರು ತುಂಬಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದನ್ನ ನಾನು ನಿಮ್ಗೆ ಕೊಟ್ಟಿದ್ದೆ ಸರ್. ನೋಟಿಸ್ ಕೊಟ್ಮೇಲೆ ತುಂಬಿರೋದು. ಹಾ, ಅದು ಹೌದು ಅಲ್ಲ ನೀವೇ ಸತ್ಯಾಸತ್ಯತೆ ತಿಳ್ಕೊಳ್ಳಿ ಸರ್. ಖಂಡಿತ ಸರ್. ಇದರಲ್ಲಿ ಇಒ ಆಯ್ತು, ಸಿಒ ಆಯ್ತು, ಎಲ್ಲರೂ ಅವ್ರಿಗೆ ಸಪೋರ್ಟ್ ಸರ್. ಇವಾಗ ದುಡ್ಡು ಸರ್ ಕೇಸ್ ನಮ್ಮ ಕೇಸ್ ಲಿಸ್ಟ್ ಆದ್ಮೇಲೆ ತುಂಬಿರೋದು. ಮೊದಲ ಕರೆಕ್ಟ್ ಸರ್. ಮೊದಲೇ ರೆಕಾರ್ಡ್ ಕೊಡಿ. ಈ ಕೇಸ್ ಹಾಕಕ್ ಮೊದಲೇ ರೆಕಾರ್ಡ್ ಕೊಡಿ. ತುಂಬಿರೋದು ಈ ಕೇಸ್ ಹಾಕಿದ್ಮೇಲೆ ದುಡ್ಡು ತುಂಬಿರೋದು. ಮೊದಲು ಬಡ್ಡಿ ಕೊಡ್ತಾ ಇದ್ದಾವೆ. ಸಬ್ಮಿಟ್ ಮಾಡಿದ್ರೆ ಸರ್ ಇನ್ನೊಂದು ಕಾಪಿ ಕೊಡ್ತೀನಿ ಸರ್. ಇವಾಗ 27/2/25 ಕೇಸ್ ರಿಜಿಸ್ಟರ್ ಆಗಿರೋದು. ಅವ್ನು ದುಡ್ಡು ತುಂಬಿರೋದಲ್ಲ. ಆಮೇಲೆ 1/3/2025, 13/3/2025, 21, 26, 17 ಇಷ್ಟೇ ಸಾಕು ಅವ್ನ ಮನೆ ಕಳ್ಸಕ್ಕೆ. ನಾವು ನೀವು ಇವಾಗ ಕರೆಕ್ಟ್ ನಿಮ್ಮ ಅಧಿಕಾರಿಗಳು ಒಳ್ಳೆಯದು ಸಪೋರ್ಟ್ ಮಾಡಿ, ಕೆಟ್ಟವ್ರು ಸಪೋರ್ಟ್ ಮಾಡಬಾರ್ದು, ಕಣ್ಣು ಮುಚ್ಕೊಂಡು ಹೇಳ್ಬಾರ್ದು. ಇಲ್ಲ ಸರ್, ಒಂದು ಸಬ್ಮಿಷನ್ ಸರ್. ಅವ್ರು ಬಂದು ನನ್ನ ಹತ್ರ ಪಿಡಿಒ ಕಂಪ್ಲೇಂಟ್ ಕೊಟ್ಟು ನಾನು ಭೇಟಿ ಆದ ಸರ್. ನಾನು ಇಮಿಡಿಯೇಟ್ ಆಗಿ ನಮ್ಮ ಪಂಚಾಯತಿ ಅಕೌಂಟ್ ಆಫೀಸರ್ ಕಳಿಸಿ ಚೆಕ್ ಮಾಡಿ. ಸ್ಟೋರಿ ಬೇರೆ. ಇಷ್ಟೊಂದು ನೀವೇನು ಹೇಳಿದ್ರೆ ಕೇಸ್ ಮೊದಲ ಕೊಡ್ತೀವಿ ಅಂತ ಈ ರೆಕಾರ್ಡ್ ಇದೆ. ನೀವೇ ಕೊಡೋ ರೆಕಾರ್ಡು ಕೇಸ್ ಆದ ನಂತರ ಅವ್ನು ಕಟ್ಟೋದು ದುಡ್ಡು. ಇಲ್ಲ ಸರ್, ಇವ್ರು ಕೊಟ್ಟಿದ್ದಾರೆ ಸರ್. ತಮ್ಗೆ ನೇರ ಇವರು ಡೇಟ್ ಕೊಟ್ಟಿದ್ರು. PDO ರಿಪೋರ್ಟ್ ತುಂಬ PDO ರಿಪೋರ್ಟ್. It is the specific case of the complainant that the tax bill collected the tax but not paid. Thereby the complaint kept lodged. On inquiry, the EO submits that the tax collector paid the amount given before complaint filed, but the record produced by the Gram Panchayati
PDO depicts that certain payments made on 1/3/2025, 3,55,000, 13/3/2025, 28,000. On 21/3/2025, 45,000, 26/3/2025, 20,000, 29/3/2025, 37,000, 11/4/2025, 49,900.